ಸೊ ಒಂದು ಸ್ವಲ್ಪ ಈ ಗಾಡಿನೂ ಚೆಕ್ ಮಾಡೋಣ ಅಂತ ಬೈಕ್ ಎಕ್ಸ್ಚೇಂಜ್ ಮಾಡಿ ಓಡಿಸ್ತಾ ಇದ್ದೀವಿ. ಏನಾ 155 ನಾನು ಹೋಗಿರೋದು. ಹಾಂ, ಇರೋ ರೋಡ್ ಕ್ಲಿಯರು ಚೆಕ್ ಮಾಡ್ತೀನಿ. ಇಲ್ಲ, ನಾನು ಮೈಸೂರು ಹೋಗ್ಬೇಕಾದ್ರೆ ಹೊಡೆದಿದ್ದು. ನಾರ್ಮಲ್ ಆದರೆ 147 ಅಷ್ಟೇ. ಈ ನಾರ್ಮಲ್ ಇದು ತಿರುಪತಿ ರೋಡೆಲ್ಲ ಅಷ್ಟೇ ಹೋಗಿರೋದು. 147 ಮಾತ್ರ ಹೆಲ್ಮೆಟ್ಗಳು ತೆಗೆದುಬಿಡ್ರಿ. ನೆಕ್ಸ್ಟ್ ಲೆವೆಲ್ ಐತಲ್ಲ ಎಲ್ಲ. ನೆಕ್ಸ್ಟ್ ಲೆವೆಲ್ ಸೀನ್ರಿ ಗುರು. ಇದೆಲ್ಲ ಏನು ಚಳಿ ಆಗ್ತಿದೆ ಗೊತ್ತಾ, ಫುಲ್ಲು ಕೋಲ್ಡು. ಬೆಂಗಳೂರಲ್ಲಿ ಮಂಜಿದ್ದು ಅಷ್ಟೊಂದು ಕೋಲ್ಡ್ ಅನಿಸಿಲ್ಲ. ಇಲ್ಲಿ ಮಂಜಿಲ್ಲ, ಏನಿಲ್ಲ, ನಾರ್ಮಲ್ ವೆದರ್ ಅಂದರೆ ಸ್ವಲ್ಪ ತಣ್ಣಗಿದೆ, ಬಟ್ ಹೆವಿ ಚಳಿ ಆಗ್ತಿದೆ. ಒಳ್ಳೆ ಫೀಲು, ಒಳ್ಳೆ ಎಂಜಾಯ್ಮೆಂಟು, ಫುಲ್ ಪೀಸ್ ಆಫ್ ಮೈಂಡು. ನಿಮ್ಮ ಕರ್ನಾಟಕದಲ್ಲಿ ನೀವು ಏನು ನೋಡೋಂಗಿಲ್ಲ ಎಲ್ಲ ಸಿಗುತ್ತೆ ನಿಮಗೆ ಕರ್ನಾಟಕದಲ್ಲಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸೊ ಇನ್ನೊಂದು 30 ಕಿಲೋಮೀಟ್ರೇನೋ ಇದೆ ಆ ಟನಲ್ಗೆ. ಟನಲ್ಗೆ ಹೋದರೆ ಅದೊಂದೇ ಜಾಗ. ಅಲ್ಲಿ ನಾವು ಫುಲ್ಲು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದ್ಕೊತೀನಿ, ಬಟ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ವೆದರ್ಗೆ ಸಖತ್ತಾಗಿರುತ್ತೆ. ಚಿಂದಿ ವೆದರು, ಚಿಂದಿ ನೇಚರು. ಇಲ್ಲ, ಬೇರೆ ರೋಡ್, ಅಲ್ಲೇ ಬೇರೆ ಕಡೆ ಹೋಗ್ತೀಯಾ? ಇದೆಲ್ಲ ರೌಂಡ್ ಹಾಕೋ ಬರೋದಿದು. ಅದಕ್ಕೆ ಹೇಳೋದು, ಹೋಗ್ಬೇಕಾದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು, ಬರ್ಬೇಕಾದ್ರೆ ಬಂದ್ಬಿಡ್ಬೇಕು ಹೈವೇದಲ್ಲಿ ರಿಟರ್ನು. ಹಿಂಗೆ ಬರ ಆಲ್ಟೋ ಹಾಂ, ಸ್ವಿಫ್ಟ್ ಆಲ್ಟೋ ಅಲ್ಲ, ಅದು ಆಲ್ಟೋ K10. 800 ಬೇಜಾನ್ ಆಯ್ತಪ್ಪ. ಅವಾಗಿಂದ ಬೇಜಾನ್ ನೋಡ್ಬಿಟ್ಟಿದ್ದೀನಿ 800. ನೋಡು, ಎಲ್ಲಿ ನೋಡ್ರು 800 ಒಮ್ಮಿನಿ. ನೋಡು, ಇಲ್ಲಿ ಆಲ್ಟೋ. ಈ ಮೂರೇ ಜಾಸ್ತಿ ಓಡ್ತಾ ಇರೋದು ಇಲ್ಲಿ. ನೋಡು, ಇಲ್ಲಿ ಆಲ್ಟೋ, ಅದು ಸ್ವಿಫ್ಟ್, ಅದು ಒಮ್ಮಿನಿ. ಅಲ್ಲಿ ಓಮಿನಿ. ನೋಡಲ್ಲ 800 ಎಲ್ಲ ಸುಜುಕಿನೇ ಇರೋದು. ನೋಡಿ, ಆಲ್ಮೋಸ್ಟು ಸುಜುಕಿನೇ ಜಾಸ್ತಿ ಇರೋದು. ನೋಡಿ, ಇಲ್ಲಿ ಆಲ್ಟೋ. ಆಲ್ಟೋ ಇಲ್ಲ 800, ಇಲ್ಲ ಓಮಿನಿ, ಮೂರಲ್ಲಿ ಒಂದು ಇಟ್ಟವ್ರೆ ಎಲ್ಲ. ನೋಡಿ, ಇಲ್ಲಿ 800, ಇಲ್ಲಿ ಆಲ್ಟೋ. ಮನೆಗೆ ಒಂದು ಐತಲ್ಲ ಆಲ್ಟೋ. ಇಲ್ಲೊಂದು ಜೀಪ್ಗಳೈತೆ 2-3. ಮನೆಗಳು ಸೈಕಾಗೈತೆ, ಹೆಂಚಿನ ಮನೆ. ನಮ್ಮ ಮನೇಲಿ ಮಕ್ಕಳೆಲ್ಲ ಆಗ್ತಾ ಇದ್ವಿ. ಹಾಂ, ಈಗಲೂ ಆಗ್ತೀವಿ. ಸ್ಕೂಲಾ ಏನಿದು? ರೀಕ್ರಿಯೇಷನಾ ಏನದು? ಲಯನ್ಸ್ ಕ್ಲಬ್. ಹಾಂ, ನಾವು ತೀರ್ಥಹಳ್ಳಿಯಲ್ಲಿ ಒಂದು ಸತಿ ನೋಡಿದ್ರಿ ಇದೇ ಥರ. ಅದರಲ್ಲ ಫುಲ್ ಲೋಟಸ್ಸು, ಕೆರೆ ಫುಲ್ ಲೋಟಸ್ ಐತೆ. ಜಾಗ ಫುಲ್ ಹಾಕಿ ಸುಜುಕಿ ಅವನು ಫುಲ್ಲು ಸಕಲೇಶ್ಪುರ ಅಂತ ತಗೋಬಿಟ್ಟವನೆ. ಸುಜುಕಿ ಕಂಪ್ನಿ ಅವನು. ವ್ಯಾಗನರು, ಓಮಿನಿ, ಸ್ವಿಫ್ಟು, ಇಲ್ಲ ಆಲ್ಟೋ, ಇವೇ ಇರೋದು. ಇದ್ರ ಇನ್ನೊಂದು ಮೇಲೆ ಹಾಕ್ದ, ಮೇಲೆ ಹಾಕೊಂಡು ಕಿತ್ತ ಹೋಗ್ಬಿಟ್ಟು ಕಿತ್ಕೊಂಡಿದ್ದ ಫೋನ್ ಉದ್ದೇಶ ಏನಾದ್ರು ಹೇಳ್ಬೇಕಾ? ಕ್ಯಾಮರಾಮನ್ ಬಂದ ನೋಡಲ್ಲಿ, ಏನೋ ಹೇಳ್ಬೇಕೇನಾ? ನೋಡಿ ಗಾಯ್ಸ್, ಅಲ್ಲಿ ನೋಡಿ ಹೇಮಾವತಿ ನದಿ ಇದು.
ಏನು ಹರಿತಾ ಇದೆ ನೋಡಿ, ಆದ್ರೆ ನೀರು ಕಮ್ಮಿ ಇದೆ. ಮಳೆ ಬಂದ್ರೆ ಮಸ್ತಾಗಿರೋದು. ಮಳೆಗಾಲದಲ್ಲಿ ಇಲ್ಲಿ ಬಂದಿದ್ರೆ ಏನೋ ಸೈಕಾಗಿರೋದು. ಅದೇ ಒಳ್ಳೆ ಡ್ರಿಸ್ಲಿಂಗ್ ಇದ್ರೆ ಸಾಕಾಗಿರೋದು. 3 ದಿನ ನೆಂದಾಗ್ತಿಲ್ಲ.